ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಕೂಡ ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಅದು ಬಂದುಬಿಟ್ಟು ಈಗಾಗಲೇ ನೀವೆಲ್ಲ ಅಟೆಂಡ್ ಆಗಿರ್ತಕ್ಕಂಥ ನಮ್ಮ SSLC ವಿದ್ಯಾರ್ಥಿಗಳು ಪರೀಕ್ಷೆ 1ಕ್ಕೆ ಅಟೆಂಡ್ ಆಗಿದ್ದರು. ಸೊ 4 ಏಪ್ರಿಲ್ 2025ಕ್ಕೆ ನೀವೆಲ್ಲ ಪರೀಕ್ಷೆಗಳನ್ನು ಮುಗಿಸಿದ್ದೀರಿ. ಸೊ ಮುಗಿಸಿರ್ತಕ್ಕಂಥ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸಹಿತ ಮಂಡಳಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕೇಂದ್ರಗಳನ್ನು ತೆಗೆದಿತ್ತು. ನಿಮ್ಮ ಎಲ್ಲ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಸಹಿತ ಮುಕ್ತಾಯಗೊಂಡಿದೆ. ಇನ್ನು ಕಡೆ ಹಂತದಲ್ಲಿ ದತ್ತಾಂಶಗಳ ಕ್ರೋಢೀಕರಣ ಕಾರ್ಯ, ದತ್ತಾಂಶಗಳನ್ನು ಅಂತಿಮಗೊಳಿಸ್ತಕ್ಕಂಥದ್ದು, ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು, ಇವೆಲ್ಲ ಕಾರ್ಯ ಏನಾಗೋದಪ್ಪ ಅಂತಂದ್ರೆ ಕೆಲವೇ ಒಂದಿಷ್ಟು ಕಾರ್ಯಗಳು ಅದು ಟೆಕ್ನಿಕಲ್ ಆಗಿ ಅಂದರೆ ತಾಂತ್ರಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮುಗಿಸ್ಬೇಕು. ಇವೆಲ್ಲ ತಾಂತ್ರಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮುಗಿಸಿದ ನಂತರ ಮಂಡಳಿಯವರು ಏನು ಮಾಡ್ತಾರೆ ಅಂದರೆ ಇಲಾಖೆಯ ಮಾನ್ಯ ಸಚಿವರೊಡನೆಗೆ ಸಮಾಲೋಚನೆಯನ್ನು ಮಾಡಿ ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾರೆ. ಯಾವ ದಿನಕ್ಕೆ ನಿಮ್ಮ SSLC ಪರೀಕ್ಷಾ ಫಲಿತಾಂಶ ಬರಬೇಕು ಅಂತಕ್ಕಂಥದ್ದು. ಈಗಾಗಲೇ ನೀವು ತಮ್ನಿಲನ್ನು ನೋಡಿದ್ದೀರಿ. ನಾವು 2 ಡೇಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯಾವುದಪ್ಪ ಅಂದರೆ ಮೇ 3 ಮತ್ತು ಮೇ 6 ಅನಿಸುತ್ತೆ. ಮೇ 3 ಮತ್ತು 6 2 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ. ಇಟ್ ಮೀನ್ಸ್ ಏನಾಗ್ತದಪ್ಪ ಅಂದ್ರೆ ಒಟ್ಟಾರೆ ಮೇ 8ರ ಒಳಗಡೆ ಪರೀಕ್ಷಾ ಫಲಿತಾಂಶ ಬರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. 3ರ ಒಳಗೂ ಕೂಡ ಬಂದರೂ ಬರ್ಬೋದು. ಯಾಕಂದ್ರೆ ಗೆಸ್ ಮಾಡಿ, ಕೇವಲ 20 ಮಾರ್ಚ್ಗೆ ಎಕ್ಸಾಮ್ ಮುಗಿದಿತ್ತು, 8 ಏಪ್ರಿಲ್ಗೆ ರಿಸಲ್ಟನ್ನು ಬಂದಿದೆ. 19 ದಿನದಲ್ಲಿ ರಿಸಲ್ಟನ್ನು ಕೊಟ್ಟಿದ್ದಾರೆ PUC ಸೆಕೆಂಡ್ ಇಯರ್ ಅವ್ರದ್ದು. ಹಾಗಾಗಿ ಈಗಾಗಲೇ ನಿಮ್ಮ 4 ಏಪ್ರಿಲ್ಗೆ ಮುಗಿದಿದೆ ಮತ್ತು ಎಲ್ಲ ಮೌಲ್ಯಮಾಪನಗಳ ಸಹಿತ 22, 23ಕ್ಕೆ ಎಲ್ಲ ಕಡೆಯೂ ಕೂಡ ಮುಗಿಸಿಬಿಟ್ಟಿದ್ದಾರೆ. ಇನ್ನೇನು ಉಳಿದಿತ್ತಂದ್ರೆ ರಿಸಲ್ಟು. ಲಾಸ್ಟ್ ಫೈನಲ್ ಟಚಪ್ ಮಾಡ್ತಕ್ಕಂಥ ಟೆಕ್ನಿಕಲ್ ವರ್ಕ್ ಇದೆ. ಅನಿಸುತ್ತೆ ಮೇ 3ರ ಒಳಗಡೆ, ತಪ್ಪಿದರೆ ಮೇ 6ರ ಒಳಗಡೆ ಖಂಡಿತವಾಗಿ SSLC ಪರೀಕ್ಷೆ 1ರ ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದನ್ನು ನಾವು 100% ಆಗಿ ಗೆಸ್ ಮಾಡ್ಬೋದು. ಇನ್ನೂ ಏನಾದರೂ ನನಗೆ ಮಾಹಿತಿ ಗೊತ್ತಾತಂದರೆ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ. ಖಂಡಿತವಾಗಿ ಕೂಲ್ ಡೌನ್ ಆಗಿರಿ. ಕೇವಲ ಒಂದು 10-15 ದಿನಗಳಲ್ಲಿ SSLC ಪರೀಕ್ಷೆ 1ರ ಫಲಿತಾಂಶ ನಿಮ್ಮೆಲ್ಲರಿಗೂ ಕೂಡ ನೋಡಲಿಕ್ಕೆ ಸಿಗ್ತದೆ. ಒಳ್ಳೆಯ ರೀತಿ ಪರೀಕ್ಷೆಗಳನ್ನು ಬರೆದ್ರೆ ಒಳ್ಳೆಯ ರೀತಿಯ ಅಂಕಗಳು ಬಂದೇ ಬರ್ತವೆ. ಗ್ರೇಸ್ ಅಂಕಗಳ ಬಗ್ಗೆ ಚಿಂತೆ ಬೇಡ, ಅದನ್ನು ಇಲಾಖೆಯವರು ಮಂಡಳಿಯವರು ತೀರ್ಮಾನವನ್ನು ಮಾಡ್ತಾರೆ. ಲಾಸ್ಟಿಗೆ ಪ್ರೆಸ್ ಮೀಟ್ ಮಾಡಿದಾಗ ಕೂಡ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಎಕ್ಸಾಕ್ಟ್ ಡಾಟಾ ಸಿಗ್ತದೆ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.